ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸು ಮತ್ತು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿಬ್ಬರು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ಲಾಗಿರೋ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡಿಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ಲ ಎನರ್ಜೀಸ್ ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆದರೆ ಮಾತ್ರ ಆ ಭಾಗವನ್ನು ರಿಸೀವ್ ಮಾಡಿಕೊಡಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಹಾಗಾಗಿ ಓವರಾಗಿ ನೆಗೆಟಿವ್ ಯೋಚನೆ ಮಾಡಬೇಡಿ, ಅನಾವಶ್ಯಕ ಭಯಗಳನ್ನು ಮನಸ್ಸಿನಲ್ಲಿ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ನಿಮ್ಮ ಗ್ಲೋ ಅಪ್, ನಿಮ್ಮ ಒಳಗಿನ ಸ್ಟ್ರಾಂಗ್ ವೈಬ್ ಮತ್ತು ನಿಮ್ಮ ಅಟೆನ್ಷನ್ ಬೇಕು ಅನ್ನೋ ಎನರ್ಜಿ, ಅಂದರೆ ಕಳೆದುಕೊಂಡದ್ದರ ಬಗ್ಗೆ ಈಗ ಬೆಲೆ ಅರಿವಾಗ್ತಾ ಇರುವಂತಹ ಎನರ್ಜಿ, ನೀವೀಗ ಅವರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುವ ಎನರ್ಜಿ, ರಿಗ್ರೆಟ್ ಮತ್ತು ಜೆಲಸಿ ಮಿಕ್ಸ್ ಆಗಿರುವಂತಹ ಎನರ್ಜಿ. ಅಂದರೆ ಇವರು ನಾನಿಲ್ಲದೆ ಇಷ್ಟು ಚೆನ್ನಾಗಿದ್ದಾರೆ ಅನ್ನೋ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರು. ನಿಮ್ಮ ಪಾರ್ಟ್ನರ್ ಈಗ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ನೀವು ಸಂಪೂರ್ಣ ಬೇರೆ ರೀತಿಯಲ್ಲಿದ್ದೀರಾ. ಮೊದಲು ಇದ್ದ ಹಾಗೆ ಇಲ್ಲ. ಹಿಂದೆ ಅವರು ನಿಮ್ಮನ್ನು ಹೇಗೆ ನೋಡ್ತಿದ್ರೋ ಈಗ ಆ ದೃಷ್ಟಿಯೇ ಬದಲಾಗಿದೆ. ಒಂದು ಟೈಮ್ನಲ್ಲಿ ಇವರಿಗೆ ಅನ್ನಿಸ್ತಾ ಇತ್ತು, ನಾನು ದೂರ ಹೋದರೆ ಇವರು ತುಂಬ ಬ್ರೇಕ್ ಆಗಿಬಿಡ್ತಾರೆ, ತುಂಬ ಡೌನ್ ಆಗಿಬಿಡ್ತಾರೆ, ಇವ್ರಿಗೆ ನನ್ನನ್ನು ಮರೆಯೋದಕ್ಕೆ ಆಗೋದಿಲ್ಲ, ನಾನಿಲ್ಲದೆ ಇವರು ಹ್ಯಾಪಿ ಆಗಿರೋದಿಲ್ಲ ಅಂತ. ಆದರೆ ಅವರು ನೋಡ್ತಾ ಇರೋದು ಅದಕ್ಕೆ ಸಂಪೂರ್ಣ ವಿರುದ್ಧ. ಅಂದರೆ ನೀವು ಮನಸ್ಸಿನಿಂದ ಆ ವ್ಯಕ್ತಿಯನ್ನು ತುಂಬ ಫೀಲ್ ಮಾಡ್ತಾ ಇರ್ಬೋದು, ತುಂಬ ಲೈಕ್ ಮಾಡ್ತಾ ಇರ್ಬೋದು, ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಬರಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಇವರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನೀವು ಹೊರಗಿನಿಂದ ತುಂಬ ಕಾಮಾಗಿ ಕಾಣ್ತಾ ಇದ್ದೀರಾ, ಆದರೆ ಆ ಸೈಲೆನ್ಸ್ ಒಳಗಡೆ ಒಂದು ಸ್ಟ್ರಾಂಗ್ ಎನರ್ಜಿ ಇದೆ ಅನ್ನೋದನ್ನು ಅವರು ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ನಿಮ್ಮ ಕಣ್ಣಲ್ಲಿ ತುಂಬ ನೋವು ಕಾಣಿಸ್ತಾ ಇತ್ತು, ಈಗ ಅದೇ ಕಣ್ಣಲ್ಲಿ ಒಂದು ಮೆಚ್ಯೂರಿಟಿ ಕಾಣ್ತಾ ಇದೆ ಅವರಿಗೆ. ಮೊದಲು ನೀವು ಇವರ ಅಟೆನ್ಷನ್ ಹಿಂದೆ, ಇವರ ಪ್ರೀತಿಯ ಹಿಂದೆ ಚೇಸ್ ಮಾಡ್ತಾ ಓಡ್ತಾ ಇದ್ರಿ, ಈಗ ನೀವು ನಿಮ್ಮದೇ ಲೋಕದಲ್ಲಿ ಬ್ಯುಸಿ ಆಗಿರಬೇಕು, ಆ ರೀತಿ ಅವರಿಗೆ ಫೀಲ್ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಅದೇ ವಿಷಯ ಇವರಿಗೆ ಹೆಚ್ಚು ಡಿಸ್ಟರ್ಬ್ ಮಾಡ್ತಾ ಇದೆ. ನಿಮ್ಮಲ್ಲೀಗ ಒಂದು ಮೆಚ್ಯೂರಿಟಿ ಬಂದಿದೆ, ನನ್ನ ಬೆಲೆ ನನಗೆ ಗೊತ್ತು ಅನ್ನೋ ವೈಬ್ ಬಂದಿದೆ, ಅದು ನೀವು ಮಾತಾಡದೇ ಇದ್ದರೂ ಅವರಿಗೆ ತಟ್ಟುತ್ತಾ ಇದೆ. ಸೊ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇವರೆಷ್ಟು ಚೇಂಜ್ ಹೇಗಾದರೂ ಅನ್ನೋ ಕನ್ಫ್ಯೂಷನ್ ಎನರ್ಜಿ, ಇಷ್ಟು ಬೇಗ ಹೇಗೆ ಮೂವ್ ಆನ್ ಆದರೂ, ನಾನಿಲ್ಲದೆ ಇಷ್ಟು ಸ್ಟ್ರಾಂಗ್ ಹೇಗಿದ್ದಾರೆ, ಇವರೊಳಗೆ ಏನೋ ಬದಲಾಗಿದೆಯಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೊಳಗಿನ ಈ ಚೇಂಜ್ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಅಂದರೆ ನೀವು ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ತಾ ಇದ್ದೀರಾ, ಬಟ್ ಹೊರಗಿನಿಂದ ನೀವು ಕಾಮ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಫ್ಯಾಮಿಲಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಅಥವಾ ಕೆಲವರು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ. ಅಂದರೆ ಎಷ್ಟೇ ಓಡಿ ಪ್ರೀತಿಯ ಹಿಂದೆ ಓಡಿ ನಿಮಗೂ ಕೂಡ ತುಂಬ ಟಯರ್ಡ್ ಆಗಿದೆ, ನೀವು ತುಂಬ ಎಫರ್ಟ್ ಆಗಿ ನಿಮಗೂ ಕೂಡ ಸಾಕಾಗಿದೆ. ಸೊ ನೀವೀಗ ಸೈಲೆಂಟ್ ಆಗಿದ್ದೀರಾ. ಬಹುಶಃ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಕಾಣಿಸ್ಕೊಂಡಿರ್ಬೋದು, ಅಥವಾ ಈಗ ನೀವು ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇರ್ಬೋದು, ಅಥವಾ ಸಿಂಪಲ್ಲಾಗಿ ನೀವು ಅವರಿಗೆ ಹಿಂದಿನ ಹಾಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಆ ಚಿಕ್ಕ ಚಿಕ್ಕ ಬದಲಾವಣೆಗಳೇ ಇವರ ಮನಸ್ಸನ್ನು ತುಂಬ ಹಿಟ್ ಮಾಡ್ತಾ ಇದೆ. ಹಿಂದೆ ಒಂದು ಮೆಸೇಜ್ಗೆ ನೀವು ತಕ್ಷಣ ರಿಪ್ಲೈ ಮಾಡ್ತಾ ಇದ್ರಿ, ಅವರ ಒಂದು ಕಾಲ್ಗೆ ತಕ್ಷಣ ರಿಪ್ಲೈ ಮಾಡ್ತಾ ಇದ್ರಿ, ಒಂದು ಸಣ್ಣ ಜಗಳಕ್ಕೂ ನೀವು ತುಂಬ ಎಮೋಷ್ನಲ್ ಆಗ್ತಾ ಇದ್ರಿ. ಬಟ್ ಈಗ ನೀವು ಸೈಲೆಂಟ್ ಆಗಿದ್ದೀರಾ. ಈ ಸೈಲೆನ್ಸ್ ಅವರಿಗೆ ಇವರು ನಿಜವಾಗ್ಲೂ ಬದಲಾಗಿದ್ದಾರೆ ಅನ್ನೋ ಫೀಲಿಂಗನ್ನು ಕೊಡ್ತಾ ಇದೆ. ಈ ವ್ಯಕ್ತಿ ಈಗ ಮತ್ತೆ ನಿಮ್ಮ ಅಟೆನ್ಷನ್ ಅವರ ಕಡೆಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಗಮನ ಅನ್ನೋದು ಅವರ ಕಡೆಗೆ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ನೀವು ಇವರನ್ನು ತುಂಬ ಬಯಸ್ತಾ ಇದ್ರಿ, ಇವರ ಹಿಂದೆ ಹೋಗೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ರಿ, ಈಗ ಅವರು ನಿಮ್ಮ ಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ನೀವು ಅವರಿಗೆ ಈಗ ಒಂದು ಮಿಸ್ಟೀರಿಯಸ್ ಎನರ್ಜಿ ಥರ ಕಾಣ್ತಾ ಇದ್ದೀರಾ. ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಇನ್ನೂ ಫೀಲ್ ಮಾಡ್ತಾ ಇದ್ದಾರಾ, ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ, ಇಂತಹ ಹಲವಾರು ಪ್ರಶ್ನೆಗಳು ಅವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ನೀವು ಇವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿದ್ರಿ,
ಅದು ಯಾವುದೇ ರೀತಿಯಲ್ಲಾಗಿರ್ಬೋದು. ಈ ವ್ಯಕ್ತಿಗೆ ಈಗ ನಿಧಾನವಾಗಿ ಒಂದು ಅರಿವು ಬರ್ತಾ ಇದೆ. ನೀವು ಕೇವಲ ಅವರ ಲೈಫ್ನಲ್ಲಿ ಒಬ್ಬ ವ್ಯಕ್ತಿಯಾಗಿ ಹೋಗಿರಲಿಲ್ಲ, ನೀವು ಅವರ ಲೈಫ್ನಲ್ಲಿ ತುಂಬ ದೊಡ್ಡ ಸಪೋರ್ಟ್ ಆಗಿದ್ರಿ. ಅವರು ಡೌನ್ ಆಗಿದ್ದಾಗ ನೀವು ಮೋಟಿವೇಟ್ ಮಾಡ್ತಾಯಿದ್ರಿ. ಅವರಿಗೆ ಯಾರೂ ಅರ್ಥ ಮಾಡ್ಕೊಳ್ಳೋದ ಸಮಯದಲ್ಲಿ ನೀವು ಅವರ ಜೊತೆಯಲ್ಲಿದ್ದಿರಿ. ಅವರು ಕನ್ಫ್ಯೂಷನ್ನಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ ನೀವು ಕ್ಲಾರಿಟಿ ಕೊಡ್ತಾಯಿದ್ರಿ. ಆದರೆ ಆ ಸಮಯದಲ್ಲಿ ಅವರು ನಿಮ್ಮ ಬೆಲೆಯನ್ನು ಅಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನೀವು ದೂರ ಆದಮೇಲೆ ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ತುಂಬ ಜೋರಾಗಿ ಫೀಲ್ ಆಗ್ತಾಯಿದೆ. ಅಂದರೆ ಕೆಲವರು ನಮ್ಮ ಜೊತೆಯಲ್ಲಿದ್ದಾಗ ಅವರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗೋದಿಲ್ಲ. ಅವರು ದೂರ ಹೋದ್ಮೇಲೆ ಮಾತ್ರ ಅವರ ಪ್ರೆಸೆನ್ಸ್ ಎಷ್ಟು ಪೀಸ್ಫುಲ್ ಆಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಸೊ ಈ ವ್ಯಕ್ತಿಗೂ ಈಗ ಅದೇ ಆಗ್ತಾ ಇದೆ. ಯಾಕೆ ಇವರನ್ನು ಕಳ್ಕೊಂಡೆ ಅನ್ನೋ ಪಶ್ಚಾತ್ತಾಪ, ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ಹೊರಗಡೆ ನಾರ್ಮಲ್ಲಾಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಿನಿಂದ ಕೆಲವೊಮ್ಮೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಬೇಸರ ಪಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನಾನು ಮೆಚ್ಯೂರಾಗಿ ಯೋಚನೆ ಮಾಡಬೇಕಿತ್ತು, ಅಂದರೆ ಪಾಸ್ಟಲ್ಲಿ ನಾನು ಮೆಚ್ಯೂರಾಗಿ ಥಿಂಕ್ ಮಾಡಬೇಕಿತ್ತು, ನಿಮ್ಮನ್ನು ಹರ್ಟ್ ಮಾಡಬಾರ್ದಿತ್ತು, ಸ್ವಲ್ಪ ಎಫರ್ಟ್ ಹಾಕಿದರೆ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಬಂದಿದ್ದರೂ ಅದಕ್ಕೆ ಎಫರ್ಟ್ ಹಾಕಬೇಕಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಂತಹ ಯೋಚನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಮೊದಲು ಅವರ ಈಗೋ ಜಾಸ್ತಿ ಕೆಲಸ ಮಾಡ್ತಾಯಿತ್ತು, ಅಥವಾ ಅವರು ನಿಮ್ಮ ಪ್ರೀತಿಯನ್ನು ತುಂಬ ಈಸಿಯಾಗಿ ತಗೊಳ್ತಾ ಇದ್ರು. ಆದರೆ ಈಗ ನಿಮ್ಮ ವ್ಯಾಲ್ಯೂ ಅವರಿಗೆ ರಿಯಲ್ ಆಗಿ ಅರ್ಥ ಆಗ್ತಾ ಇದೆ. ಈಗ ನೀವು ಅವರಿಗೆ ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ದೀರಾ. ನೀವು ಈಗ ಹೆಚ್ಚು ಚೇಸ್ ಮಾಡ್ತಾ ಇಲ್ಲ ಅಲ್ವಾ, ಅದೇ ನಿಮ್ಮ ಅಟ್ರಾಕ್ಷನ್ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ನಿಮ್ಮ ಕಾಮ್ನೆಸ್, ನಿಮ್ಮ ಮೆಚ್ಯೂರಿಟಿ, ನಿಮ್ಮ ಸೈಲೆನ್ಸ್, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇವೆಲ್ಲ ಸೇರಿ ಈಗ ನಿಮ್ಮನ್ನು ಅವರ ಕಣ್ಣಲ್ಲಿ ತುಂಬ ಡಿಫ್ರೆಂಟಾಗಿ ತೋರಿಸ್ತಾ ಇದೆ. ಮೊದಲು ಅವರು ನಿಮ್ಮನ್ನು ಕೇವಲ ಲವ್ ರೀತಿ ನೋಡ್ತಾ ಇದ್ದರೆ, ಈಗ ಅವರು ನಿಮ್ಮ ವರ್ತ್, ನಿಮ್ಮ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಇಲ್ಲದೇ ಇರೋದ್ರಿಂದ ನಿಮ್ಮ ಪ್ರೆಸೆನ್ಸ್ ಈಗ ಅವ್ರಿಗೆ ಮಿಸ್ ಆಗ್ತಾ ಇದೆ. ಸ್ಲೋ ಮೂಮೆಂಟ್ ಎನರ್ಜಿ, ಮನಸ್ಸಿನಲ್ಲಿ ಕನ್ಫ್ಯೂಷನ್, ಏನು ಮಾಡಬೇಕು ಅನ್ನೋ ಗೊಂದಲದ ಎನರ್ಜಿ. ನಿಮ್ಮ ಆ್ಯಬ್ಸೆನ್ಸ್ ತುಂಬ ಫೀಲ್ ಮಾಡ್ತಾ ಇರುವ ಎನರ್ಜಿ. ಜೆಲಸಿ, ಇನ್ಸೆಕ್ಯೂರಿಟಿ, ಒಳಗಿನ ಮನಸ್ಸಿನಲ್ಲಿ ತುಂಬ ಗೊಂದಲದ ಎನರ್ಜಿ. ಓವರ್ ಥಿಂಕಿಂಗ್, ಒಬ್ಸೆಷನ್, ನಿಮ್ಮ ಬಗ್ಗೆ ಬಿಡೋಕ್ಕೆ ಆಗದೇ ಇರುವ ಫೀಲಿಂಗ್ ಎನರ್ಜಿ. ಮೂಮೆಂಟ್ ಇಲ್ಲ ಅಂದರೆ ಮನಸ್ಸು ಸಂಪೂರ್ಣ ನಿಮ್ಮಲ್ಲೇ ಇದೆ. ಇಲ್ಲಿ ಮೂಮೆಂಟ್ ಅನ್ನೋದು ಕಾಣಿಸ್ಕೊಳ್ಳದೆ ಇದ್ದರೂ ಕೂಡ ಈ ವ್ಯಕ್ತಿ ಹೊರಗಡೆಯಿಂದ ಸೈಲೆಂಟಾಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆಯಿಂದ ಸಂಪೂರ್ಣ ನಿಮ್ಮಲ್ಲೇ ಸ್ಟಕ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಅವರೊಳಗೆ ತುಂಬ ಗೊಂದಲ ಕೂಡ ಇದೆ. ಈಗ ಮೆಸೇಜ್ ಮಾಡಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು, ಕಾಲ್ ಮಾಡಿದ್ರೆ ಆ್ಯಟಿಟ್ಯೂಡ್ ತೋರಿಸ್ತಾರಾ, ಅಥವಾ ನನ್ನನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿದ್ರಾ, ಇಂತಹ 1000 ಯೋಚನೆಗಳು ಅವರ ತಲೆಯೊಳಗಡೆ ಓಡ್ತಾ ಇದೆ. ನಿಮ್ಮ ಸೈಲೆನ್ಸ್ ಏನಿದೆ ಇದು ಅವರನ್ನು ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದೆ. ಹಿಂದೆ ನೀವು ಇವರನ್ನು ತುಂಬ ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ. ಜಗಳ ಆದರೂ ಮೊದಲು ನೀವೇ ಮಾತಾಡ್ತಿದ್ದೀರಿ. ಒಂದು ರೀತಿಯಲ್ಲಿ ಅವರಿಗೆ ನಿಮ್ಮ ಪ್ರೀತಿ ಯಾವಾಗಲೂ ಇರುತ್ತೆ ಅನ್ನೋ ಗ್ಯಾರಂಟಿ, ಭರವಸೆ ಇತ್ತು. ಆದರೆ ಈಗ ನೀವು ಕಾಮ್ ಆಗಿದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಅದೇ ಸೈಲೆನ್ಸ್ ಅವರನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಯಾಕೆಂದರೆ ಈಗ ಅವರಿಗೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನೀವು ಇನ್ನೂ ಅವರನ್ನು ಮಿಸ್ ಮಾಡ್ತಾ ಇದ್ದೀರಾ, ಅಥವಾ ನಿಜವಾಗ್ಲೂ ದೂರ ಹೋಗ್ತಿದ್ದೀರಾ, ಇಲ್ಲದೇ ಇದ್ದರೆ ಯಾರಾದರೂ ಹೊಸ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇದ್ದಾರಾ? ಈ ಆನ್ಸರ್ ಸಿಗದೆ ಅವರು ಮನಸ್ಸಿನ ಒಳಗಿನಿಂದ ತುಂಬ ರೆಸ್ಟ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಕಾಲ್ ಮಾಡಬೇಕಾ ಬೇಡವಾ ಅನ್ನೋ ಎನರ್ಜಿ. ಈ ವ್ಯಕ್ತಿ ತುಂಬ ಸಲ ನಿಮ್ಮ ಚಾಟ್ ಓಪನ್ ಮಾಡಿ ಅಥವಾ ನಿಮ್ಮ DP ನೋಡಿರ್ಬೋದು, ನಿಮ್ಮ ಲಾಸ್ಟ್ ಸೀನ್ ಚೆಕ್ ಮಾಡಿರ್ಬೋದು, ಒಂದು ಸಲ ಮೆಸೇಜ್ ಟೈಪ್ ಮಾಡಿ ಮತ್ತೆ ಡಿಲೀಟ್ ಮಾಡಿರಬಹುದು ಕೂಡ. ಅವರಿಗೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ರಿಜೆಕ್ಷನ್ ಭಯ ಜಾಸ್ತಿ ಇದೆ. ನಾನು ಮತ್ತೆ ಹೋದರೆ ಇವರು ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ಸಂಪೂರ್ಣ ದೂರ ಮಾಡ್ತಾರಾ, ಆ ಭಯ ಅವರನ್ನು ಹಿಂದೆ ತಳ್ತಾ ಇದೆ. ಅದೇ ರೀತಿ ಜೆಲಸಿ, ಇನ್ಸೆಕ್ಯೂರಿಟಿ ಎನರ್ಜಿ ಇದೆ. ತುಂಬ ಜಾಸ್ತಿ ಜೆಲಸಿ ಮತ್ತು ಇನ್ಸೆಕ್ಯೂರಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಲೈಫ್ನಲ್ಲಿ ಈಗ ಯಾರಾದರೂ ಇದ್ದಾರಾ ಅನ್ನೋ ರೀತಿ. ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಫ್ರೆಂಡ್ಸ್ಗಳ ಜೊತೆ ತುಂಬ ಕ್ಲೋಸ್ ಆಗಿದ್ದೀರಾ, ಅಥವಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು. ಇವೆಲ್ಲ ಯೋಚನೆಗಳು ಅವರನ್ನು ಮನಸ್ಸಿನ ಒಳಗಿನಿಂದ ಕಾಡ್ತಾ ಇದೆ. ನೀವು ಸಿಂಪಲ್ಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಪೋಸ್ಟ್ ಹಾಕಿದರೂ ಕೂಡ ಅದು ಅವರಿಗೆ ಸ್ಪೆಷಲಾಗಿ ಕಾಣ್ತಾ ಇದೆ. ಫೀಲ್ ಆಗ್ತಾ ಇದೆ, ನಾನಿಲ್ಲದೆ ಇಷ್ಟೊಂದು ಖುಷಿಯಾಗಿದ್ದಾರ ಅನ್ನೋ ಫೀಲ್ ಆಗ್ತಾ ಇದೆ. ಪಾಸಿಟಿವ್ ಎನರ್ಜಿ ಇದೆ. ಹಿಂದೆ ಅವರು ನಿಮ್ಮ ಪ್ರೀತಿಯನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೂ ಕೂಡ ಈಗ ನಿಮ್ಮನ್ನು ಕಳ್ಕೊಳ್ಳುವ ಭಯ ಶುರು ಆಗಿದೆ. ಹೊರಗಡೆ ಈಗೋ, ಮನಸ್ಸಿನ ಒಳಗಡೆ ಭಯ. ಹೊರಗಿನಿಂದ ಅವರು ನಾರ್ಮಲ್ಲಾಗಿ ಕಾಣಿಸ್ತಾ ಇರ್ಬೋದು, ಒಂದು ಮುಖವಾಡವನ್ನು ಹಾಕ್ಕೊಂಡಿರ್ಬೋದು, ನನಗೇನು ಆಗಿಲ್ಲ ಅನ್ನೋ ಥರ ಕಾಣಿಸ್ಕೊಳ್ಬೋದು.
ಬಟ್ ಒಳಗಿನಿಂದ ತುಂಬ ಭಯ ಪಡ್ತಾ ಇದ್ದಾರೆ. ಯಾಕೆಂದರೆ ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ, ನಿಮ್ಮ ಆ್ಯಬ್ಸೆನ್ಸ್ ಏನು ಅನ್ನೋದು ಫೀಲ್ ಆಗ್ತಾ ಇದೆ. ಹಿಂದೆ ನೀವು ಯಾವಾಗಲೂ ಅವರ ಜೊತೆಯಲ್ಲೇ ಇರ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಆದರೆ ಈಗ ಆ ಕಾನ್ಫಿಡೆನ್ಸ್ ಅನ್ನೋದು ಹೋಗಿದೆ. ಅದೇ ಇನ್ಸೆಕ್ಯೂರಿಟಿ ಆಗಿ ಹೊರಗಡೆ ಬರ್ತಾ ಇದೆ. ಓವರ್ ಥಿಂಕಿಂಗ್ ಎನರ್ಜಿ, ಇವರ ಮನಸ್ಸನ್ನು ಓವರ್ ಥಿಂಕಿಂಗ್ ಸಂಪೂರ್ಣ ಹಿಡ್ಕೊಂಡಿದೆ. ನಿಮ್ಮ ಒಂದು ಸ್ಟೇಟಸ್ ಆಗಿರ್ಬೋದು, ಒಂದು ಸಾಂಗ್ ಆಗಿರ್ಬೋದು, ಒಂದು ರಿಪ್ಲೈ ಆಗಿರ್ಬೋದು, ಒಂದು ಸೈಲೆನ್ಸ್ ಕೂಡ, ಇದೆಲ್ಲದರ ಹಿಂದೆ ಮೀನಿಂಗ್ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಮುಂದೆ ಹೋಗ್ತಿದ್ದೀರಾ ಅನ್ನೋ ಭಯ ಅವರನ್ನು ಬಿಡ್ತಾ ಇಲ್ಲ. ಕೆಲವೊಮ್ಮೆ ನೈಟ್ ಟೈಮ್ನಲ್ಲಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿ ತುಂಬ ಎಮೋಷ್ನಲ್ ಆಗ್ತಾ ಇರಬಹುದು. ಬಟ್ ಲವ್ ಇನ್ನೂ ಇದೆ, ಅದಕ್ಕೆ ಇಷ್ಟು ರಿಯಾಕ್ಷನ್. ಕೆಲವರ ಎನರ್ಜಿಯ ಪ್ರಕಾರ ಸಂಪೂರ್ಣ ಮೂವ್ ಆನ್ ಆಗಿದ್ರೆ ಇಷ್ಟು ಜಲಸಿ ಬರಲ್ಲ, ಇಷ್ಟು ಓವರ್ ಥಿಂಕಿಂಗ್ ಇರಲ್ಲ, ಇಷ್ಟು ನಿಮ್ಮ ಪ್ರೆಸೆನ್ಸನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈ ಎಲ್ಲ ಎನರ್ಜಿ ಒಂದೇ ರೀತಿ ಇರೋದ್ರಿಂದ ಈ ವ್ಯಕ್ತಿಯ ಮನಸ್ಸು ಇನ್ನೂ ಸಂಪೂರ್ಣ ನಿಮ್ಮಲ್ಲೇ ಇದೆ ಅನ್ನೋ ಎನರ್ಜಿ ಇದೆ. ಅವರ ಮಿಸ್ಟೇಕ್ಸ್ ರಿಯಲೈಸ್ ಆಗ್ತಾ ಇರುವ ಎನರ್ಜಿ, ಕನೆಕ್ಷನ್ ಮತ್ತು ಹೀಲ್ ಆಗಲಿ ಅನ್ನೋ ಆಸೆ ಇರುವ ಎನರ್ಜಿ, ಮಿಸ್ ಮಾಡೋದು ಡ್ರೀಮ್ಸ್, ಸಾಫ್ಟ್ ಫೀಲಿಂಗ್ಸ್ ಇರುವ ಎನರ್ಜಿ, ಹಳೆಯ ನೆನಪುಗಳು, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ, ಮಾತಿಲ್ಲದೆ ಇದ್ದರೂ ಕೂಡ ಮನಸ್ಸಿನ ಒಳಗಿನಿಂದ ಕನೆಕ್ಟ್ ಆಗಿರುವಂತಹ ಎನರ್ಜಿ. ಇಲ್ಲಿ ಕೇವಲ ಕ್ರಶ್ ಅಥವಾ ಟೆಂಪ್ರವರಿ ಅಟ್ರಾಕ್ಷನ್ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮ ಜೊತೆ ಒಂದು ಸಂಪೂರ್ಣ ಒಂದು ಬಾಂಡಿಂಗನ್ನು ಯೋಚನೆ ಮಾಡ್ತಾ ಇದ್ದಾರೆ. ಹಿಂದೆ ಬಹುಶಃ ಅವರು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಿರೋದಿಲ್ಲ. ಆ ಸಮಯದಲ್ಲಿ ಈಗೋ, ಕನ್ಫ್ಯೂಷನ್, ಫ್ಯಾಮಿಲಿಯ ಪ್ರೆಷರ್ ಅಥವಾ ತಮ್ಮದೇ ಪರ್ಸ್ನಲ್ ಇಶ್ಯೂಸ್ ಜಾಸ್ತಿ ಇರ್ಬೋದು. ಆದರೆ ಈಗ ನಿಧಾನವಾಗಿ ಅವರಿಗೆ ಒಂದು ವಿಷಯ ಅರ್ಥ ಆಗ್ತಾ ಇದೆ, ಇವರು ನನ್ನ ಲೈಫ್ನಲ್ಲಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಸ್ಪೆಷಲ್ ಅನ್ನೋ ಫೀಲ್ ಬರ್ತಾ ಇದೆ. ಅವರು ಪೀಸ್ಫುಲ್ಲಾಗಿ ಈ ರಿಲೇಷನ್ಶಿಪ್ಪನ್ನು ನೋಡ್ತಾ ಇದ್ದಾರೆ. ಜಗಳ ಇಲ್ಲದೆ, ಡ್ರಾಮಾ ಕಡಿಮೆ ಇರುವ, ಒಬ್ಬರು ಅರ್ಥ ಮಾಡ್ಕೊಳ್ಳುವ ರಿಲೇಷನ್ಶಿಪ್ ಆಗಿರಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮ ಜೊತೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ, ಹಿಂದೆ ಎಲ್ಲ ನಡೆದ ಮಾತುಕತೆಗಳಾಗಿರ್ಬೋದು, ಒಟ್ಟಿಗೆ ಹೊರಗಡೆ ಹೋಗಿರೋದಾಗಿರ್ಬೋದು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು, ಅಥವಾ ಏನಾದರೂ ಮಾತುಕತೆಗಳು ನಿಮ್ಮ ನಡುವೆ ನಡೆದಿದ್ದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಫೋರ್ಸ್ಡ್ ಆಗಿ ಬರ್ತಾ ಇರುವ ಯೋಚನೆ ಅಲ್ಲ, ನಿಧಾನವಾಗಿ ನ್ಯಾಚುರಲ್ ಅವರ ಹಾರ್ಟ್ನಲ್ಲಿ ಬಿಲ್ಡ್ ಆಗ್ತಾ ಇರುವಂತಹ ಫೀಲಿಂಗ್. ಈಗ ಅವರಿಗೆ ತಪ್ಪುಗಳ ಬಗ್ಗೆ ಕ್ಲಿಯರ್ ಆಗ್ತಾ ಇದೆ. ಹಿಂದೆ ಅವರು ಕೆಲವು ವಿಷಯಗಳನ್ನು ಇಗ್ನೋರ್ ಮಾಡಿರ್ಬೋದು, ನಿಮ್ಮ ಫೀಲಿಂಗ್ಸನ್ನು ಫುಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡದೇ ಇರಬಹುದು, ಅಥವಾ ನಿಮ್ಮ ಎಫರ್ಟನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತಗೊಂಡಿರ್ಬೋದು. ಆದರೆ ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಈಗ ಅವರು ಕಾಮ್ ಆಗಿ ಹಿಂದಿನ ಎಲ್ಲವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಇರಬೇಕಿತ್ತು, ನನ್ನ ಈಗೋ ಕಡಿಮೆ ಮಾಡಬೇಕಿತ್ತು, ಇಂಥ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಎಲ್ಲಿ ಕನೆಕ್ಷನ್ ಅನ್ನೋದು ಎಂಡ್ ಆಯಿತು ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಯಾವ ಮಾತು ನಿಮಗೆ ಹರ್ಟ್ ಮಾಡಿರ್ಬೋದು, ಯಾವ ಸೈಲೆನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತು, ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕನೆಕ್ಷನ್ನ ವೀಕ್ ಮಾಡ್ತು, ಇದೆಲ್ಲ ಅವರಿಗೀಗ ಅರ್ಥ ಆಗ್ತಾ ಇದೆ. ಹಿಂದೆ ಬ್ಲೇಮ್ ಗೇಮ್ ಇರಬಹುದು, ಅವರ ತಪ್ಪು ಇದ್ದರೂ ಕೂಡ ನಿಮ್ಮ ಮೇಲೆ ಅವರು ತಪ್ಪು ಹಾಕಿರಬಹುದು. ಆದರೆ ಈಗ ಅವರು ಅವರ ಸೈಡ್ ಕೂಡ ನೋಡ್ತಾ ಇದ್ದಾರೆ. ಬಿಗ್ಗೆಸ್ಟ್ ಚೇಂಜ್ ಏನು ಅಂದರೆ ಇವರ ತಪ್ಪು ಕೂಡ ಅವರು ಗಮನಿಸ್ತಾ ಇದ್ದಾರೆ. ನಾನು ಬದಲಾಗಬೇಕು ಅನ್ನೋ ಎನರ್ಜಿ. ಈ ವ್ಯಕ್ತಿ ಈಗ ಹೀಗೆ ಇದ್ದರೆ ಈ ಕನೆಕ್ಷನ್ ಉಳಿಯಲ್ಲ ಅನ್ನೋದು ಮನಸ್ಸಿನ ಒಳಗಿನಿಂದ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಅವರ ಬಿಹೇವಿಯರ್, ಅವರ ಆ್ಯಟಿಟ್ಯೂಡ್, ಅವರ ರಿಯಾಕ್ಷನ್, ಇದೆಲ್ಲದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ತರಬೇಕು, ಮೆಚ್ಯೂರ್ ಆಗಬೇಕು ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇದೆ. ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಮಾತುಗಳಾಗಿರ್ಬೋದು, ನಿಮ್ಮ ಕೇರ್, ನಿಮ್ಮ ಅಟೆನ್ಷನ್, ಇವೆಲ್ಲ ತುಂಬ ಜಾಸ್ತಿ ನೆನಪಾಗ್ತಾ ಇದೆ. ಕೆಲವೊಮ್ಮೆ ರ್ಯಾಂಡಮ್ ಆಗಿ ನಿಮ್ಮ ಓಲ್ಡ್ ಚಾರ್ಟ್ಸ್ ಓದ್ತಾ ಇರ್ಬೋದು, ಹಳೆಯ ಫೋಟೋಸ್ ನೋಡ್ತಿರ್ಬೋದು, ಅಥವಾ ನಿಮ್ಮ ಜೊತೆ ಕಳೆದ ಮೆಮೊರೀಸ್ನಲ್ಲಿ ಮೆಂಟಲಿ ಲಾಸ್ಟ್ ಆಗ್ತಾ ಇರ್ಬೋದು. ಅದೆಲ್ಲವೂ ಕೂಡ ಅವರಿಗೆ ನೆನಪಾಗ್ತಾ ಇದೆ. ಇಲ್ಲಿ ಡೀಪ್ ಸೋಲ್ ಕನೆಕ್ಷನ್ ಎನರ್ಜಿ. ಫಿಸಿಕಲ್ಲಾಗಿ ನೀವು ಮಾತಾಡದೇ ಇದ್ದರೂ ಕೂಡ ಮನಸ್ಸಿನ ಒಳಗಿನಿಂದ ತುಂಬ ಇಬ್ಬರು ಇನ್ನೂ ಕನೆಕ್ಟೆಡ್ ಆಗಿದ್ದೀರಾ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಕೆಲವೊಮ್ಮೆ ನೀವು ಕೂಡ ಸಡನ್ನಾಗಿ ಅವರನ್ನು ನೆನಪಿಸ್ಕೊಳ್ತಾ ಇರ್ಬೋದು, ಅಥವಾ ಅವರು ನಿಮ್ಮ ಬಗ್ಗೆ ಯೋಚಿಸಿ ಎಮೋಷ್ನಲ್ ಆಗ್ತಾ ಇದ್ದಾರೆ. ಈ ರೀತಿಯ ಇನ್ವಿಸಿಬಲ್ ಎಮೋಷ್ನಲ್ ಪುಲ್ ಇದೆ. ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಆಗಿಲ್ಲ. ತುಂಬ ಸಲ ಅವರ ಮನಸ್ಸಿಗೆ ಹೇಳ್ಕೊಂಡಿರ್ಬೋದು, ಸಾಕು ಈ ರಿಲೇಷನ್ಶಿಪ್ ಬೇಡ ಅಂತ ಯೋಚನೆ ಮಾಡಿರಬಹುದು, ನಿಮ್ಮ ಬಗ್ಗೆ ಯೋಚಿಸಬಾರ್ದು ಅಂತ ಅಂದ್ಕೊಂಡಿರ್ಬೋದು. ಆದರೆ ಪ್ರಾಕ್ಟಿಕಲ್ಲಾಗಿ ಅದು ಆಗಿಲ್ಲ. ಹೊರಗಡೆ ಬ್ಯುಸಿ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಇರಬಹುದು, ವರ್ಕ್ನಲ್ಲಿ ಡಿಸ್ಟ್ರ್ಯಾಕ್ಟ್ ಆಗಿರ್ಬೋದು. ಬಟ್ ಒಬ್ಬರೇ ಇದ್ದಾಗ ಮತ್ತೆ ನಿಮ್ಮ ಥಾಟ್ಸ್ ಬರ್ತಾ ಇದೆ. ಇವರನ್ನು ಸಂಪೂರ್ಣ ಬಿಡೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಇದೆ. ಈ ವ್ಯಕ್ತಿ ನಿಮ್ಮನ್ನು ಎಮೋಷ್ನಲಿ ಡಿಟ್ಯಾಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೊತೆ ಇದ್ದ ಬಾಂಡ್ ಅವರನ್ನು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಎಳಿತಾ ಇದೆ. ಅವರು ಮೂವ್ ಆನ್ ಆಗಬೇಕು, ಬ್ರೈನ್ ಹೇಳಿದ್ರೂ ಕೂಡ ಹಾರ್ಟ್ ಮಾತ್ರ ಇನ್ನೂ ನಿಮ್ಮಲ್ಲೇ ಇದೆ.
ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ, ಎಮೋಷ್ನಲ್ ಇಂಬ್ಯಾಲೆನ್ಸ್ ಎನರ್ಜಿ, ಸೈಲೆನ್ಸ್, ಡಿಸ್ಟೆನ್ಸ್, ಇನ್ನರ್ ಹೀಲಿಂಗ್ ಎನರ್ಜಿ, ಓಲ್ಡ್ ಮೆಮೊರೀಸ್ ಎನರ್ಜಿ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ ಇದೆ. ರಿಯಲೈಸೇಷನ್ ಆಫ್ಟರ್ ಬ್ರೇಕಪ್ ಆ ಎನರ್ಜಿ, ಅಥವಾ ಈಗ ಮಾತುಕತೆ ನಿಂತಿದ್ರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇದ್ದರೆ ನಂತರ ರಿಯಲೈಸೇಷನ್ ಆಗಿರುವಂತಹ ಎನರ್ಜಿ. ವ್ಯಾಲ್ಯೂ ಲೇಟಾಗಿ ಅರ್ಥ ಆಗಿರುವ ಎನರ್ಜಿ. ಇವರಿಗೆ ಈ ಕನೆಕ್ಷನ್ನಲ್ಲಿ ಹೆಚ್ಚು ಎಫರ್ಟ್ ಹಾಕಿದ್ದು ನೀವು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನಿಮ್ಮ ಸಮಯ, ನಿಮ್ಮ ಕಾಳಜಿ, ನಿಮ್ಮ ಪೇಷನ್ಸ್, ನಿಮ್ಮ ಎಮೋಷ್ನಲ್ ಸಪೋರ್ಟ್ ಇದೆಲ್ಲ ನೀವು ಹೃದಯಪೂರ್ವಕವಾಗಿ ಕೊಟ್ಟಿದ್ದೀರಾ. ನೀವು ಈ ವ್ಯಕ್ತಿಯನ್ನು ಕೇವಲ ಪ್ರೀತಿಸಿಲ್ಲ, ಅವರನ್ನು ಜೆನ್ಯೂನ್ಲಿ ಕೇರ್ ಮಾಡಿದ್ದೀರಾ. ಅವ್ರಿಗೆ ನೋವಾದಾಗ ನೀವು ನೋವು ಅನುಭವಿಸಿದ್ದೀರಾ, ಅವರಿಗೆ ಪ್ರಾಬ್ಲಮ್ಸ್ ಬಂದಾಗ ನೀವು ಟೆನ್ಷನ್ ತೊಗೊಂಡಿದ್ದೀರಾ. ಅವರು ಹ್ಯಾಪಿ ಇದ್ದರೆ ನೀವು ಕೂಡ ಹ್ಯಾಪಿ ಆಗ್ತಿದ್ರಿ. ಅಷ್ಟು ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇವರಿಗೆ ಫೀಲ್ ಆಗ್ತಾ ಇದೆ. ಆದರೆ ರಿಟರ್ನ್ ಮಾತ್ರ ಈಕ್ವಲ್ ಆಗಿರಲಿಲ್ಲ. ನೀವು ರಿಲೇಷನ್ಶಿಪ್ಪನ್ನು ಹಾರ್ಟ್ನಿಂದ ಕ್ಯಾರಿ ಮಾಡಿದ್ರಿ, ಆದರೆ ಅವರ ಸೈಡ್ನಿಂದ ಅಷ್ಟು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಕೆಲವೊಮ್ಮೆ ಅಟೆನ್ಷನ್ ಕೊಟ್ಟಿರಬಹುದು, ಕೆಲವೊಮ್ಮೆ ಕಂಪ್ಲೀಟ್ಲಿ ಡಿಸ್ಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಕೆಲ ದಿನ ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಾಯಿದ್ರು, ಮತ್ತು ಸಡನ್ಲಿ ಕೋಲ್ಡ್ ಆಗ್ತಾಯಿದ್ರು. ಈ ಆನ್ ಆ್ಯಂಡ್ ಆಫ್ ಎನರ್ಜಿ ನಿಮಗೆ ಮೆಂಟಲಿ ತುಂಬ ಟಯರ್ಡ್ ಮಾಡಿದೆ. ನಾನು ಮಾತ್ರ ಯಾಕೆ ಇಷ್ಟು ಅಂತ ಫೀಲ್ ಬಂದಿದೆ. ಕೆಲ ಟೈಮ್ನಲ್ಲಿ ನೀವು ಮನಸ್ಸಿನ ಒಳಗಿನಿಂದ ತುಂಬ ಹರ್ಟ್ ಆಗಿದ್ದೀರಾ. ಯಾಕೆಂದರೆ ನೀವು ರಿಲೇಷನ್ಶಿಪ್ಗಾಗಿ ಫೈಟ್ ಮಾಡ್ತಿದ್ದಾಗ ಅವರು ಅಷ್ಟು ಸೀರಿಯಸ್ನೆಸ್ ತೋರಿಸಿಲ್ಲ. ಆಗ ನಿಮ್ಮ ಮನಸ್ಸಿನಲ್ಲಿ ತುಂಬ ಸಲ ಕ್ವಶನ್ ಬಂದಿರ್ಬೋದು, ನಾನು ಮಾತ್ರ ಯಾಕೆ ಇಷ್ಟು ಅಟ್ಯಾಚ್ ಆಗಿದ್ದೀನಿ, ಇವ್ರಿಗೆ ನಿಜವಾಗ್ಲೂ ಕೇರ್ ಇದೆಯಾ, ಇದು ಒನ್ ಸೈಡೆಡ್ ಲವ್ ಆಯಿತಾ. ಈ ಫೀಲಿಂಗ್ ತುಂಬ ಸೈಲೆಂಟಾಗಿ ನಿಮ್ಮನ್ನು ಕಾಡಿರ್ಬೋದು. ಹೊರಗಡೆ ನಾರ್ಮಲ್ ಇದ್ದ ಹಾಗೆ ತೋರಿಸಿದ್ರು ಕೂಡ ಮನಸ್ಸಿನ ಒಳಗಿನಿಂದ ನೀವು ಎಮೋಷ್ನಲ್ ಆಗಿ ತುಂಬ ಟಯರ್ಡ್ ಆಗಿದ್ದೀರಾ. ನೀವು ಇವರನ್ನು ತುಂಬ ಬ್ಲೈಂಡಾಗಿ ನಂಬ್ತಾ ಇದ್ರಿ. ನಿಮ್ಮ ಹಾರ್ಟ್ ಬೇರೆಯವರು ಇವರ ಬಗ್ಗೆ ಏನೇ ಹೇಳಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಇರಲಿಲ್ಲ. ಯಾಕೆಂದರೆ ನೀವು ಅವರ ಬ್ಯಾಡ್ ಸೈಡ್ಗಿಂತ ಅವರ ಗುಡ್ ಸೈಡನ್ನು ಹೆಚ್ಚು ನೋಡ್ತಾ ಇದ್ರಿ. ಅವರು ಒಂದು ಸ್ಮಾಲ್ ಕೇರ್ ತೋರಿಸಿದ್ರು ಕೂಡ ನೀವು ಅದನ್ನು ಜೆನ್ಯೂನ್ ಲವ್ ಅಂತ ನಂಬ್ತಾ ಇದ್ರಿ. ಕೆಲವೊಮ್ಮೆ ನಿಮ್ಮ ಮನಸ್ಸು ಕೂಡ ತುಂಬ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇತ್ತು. ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ರು ಕೂಡ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ನಿಮ್ಮ ಲವ್ ಅನ್ನೋದು ಪ್ಯೂರ್ ಆಗಿತ್ತು. ನೀವು ಅವರನ್ನು ಬದಲಾಗ್ತಾರೆ ಅಂತ ಕಾಯ್ತಿದ್ರಿ. ಈ ಕನೆಕ್ಷನ್ನಲ್ಲಿ ಒಂದು ವೇಟಿಂಗ್ ಎನರ್ಜಿ. ಒಂದು ದಿನ ಅವರು ಚೇಂಜ್ ಆಗ್ತಾರೆ, ಒಂದು ದಿನ ನನಗೆ ವ್ಯಾಲ್ಯೂ ಕೊಡ್ತಾರೆ, ಒಂದು ದಿನ ನನ್ನ ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅನ್ನೋ ಹೋಪ್ ನೀವು ಬಿಡಲೇ ಇಲ್ಲ. ಅವರು ಹರ್ಟ್ ಮಾಡಿದ್ರು ಕೂಡ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರು ಕೂಡ ನಿಮ್ಮ ಹಾರ್ಟ್ ಮಾತ್ರ ಇನ್ನೂ ಈ ರಿಲೇಷನ್ಶಿಪ್ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. ಅದೇ ನಿಮ್ಮ ಪ್ಯೂರ್ ಇಂಟೆನ್ಷನ್. ಈಗ ನಿಮ್ಮ ಸೈಲೆನ್ಸ್ ಎಲ್ಲವನ್ನು ಬದಲಾಯಿಸ್ತಾ ಇದೆ. ಹಿಂದೆ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ, ತುಂಬ ಮಾತಾಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ, ರಿಲೇಷನ್ಶಿಪ್ ಉಳಿಸೋದಕ್ಕೆ ಎಫರ್ಟ್ ಹಾಕಿದ್ದೀರಾ. ಆದರೆ ಈಗ ನೀವು ಕಾಮ್ ಆಗಿದ್ದೀರಾ. ನಿಮ್ಮ ಸೈಲೆನ್ಸ್ ಈಗ ಈ ವ್ಯಕ್ತಿಗೆ ತುಂಬ ಲೌಡ್ಲಿ ಫೀಲ್ ಆಗ್ತಾ ಇದೆ. ಹಿಂದೆ ಯಾವಾಗಲೂ ನೀವು ರೀಚ್ ಔಟ್ ಮಾಡ್ತಾ ಇದ್ರಿ, ಈಗ ಅದು ಇಲ್ಲ. ಹಿಂದೆ ಯಾವಾಗಲೂ ನೀವು ಕೇರ್ ತೋರಿಸ್ತಾ ಇದ್ರಿ, ಈಗ ಸಡನ್ಲಿ ಕಾಮ್ ಎನರ್ಜಿಯಲ್ಲಿದ್ದೀರಾ. ಅದೇ ಅವರನ್ನು ಮನಸ್ಸಿನ ಒಳಗಡೆಯಿಂದ ಶೇಕ್ ಮಾಡ್ತಾ ಇದೆ. ನಾನು ಏನು ಕಳ್ಕೊಂಡೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಎಷ್ಟು ಕಂಫರ್ಟ್ ಆಗಿತ್ತು, ನಿಮ್ಮ ಲಾಯಲ್ಟಿ ಎಷ್ಟು ರೇರ್ ಆಗಿತ್ತು, ನಿಮ್ಮ ಲವ್ ಎಷ್ಟು ಜೆನ್ಯೂನ್ ಆಗಿತ್ತು, ಇದೆಲ್ಲ ಈಗ ನೆನಪಾಗ್ತಾ ಇದೆ. ಹಿಂದೆ ನೀವು ಇದ್ದಾಗ ಅದರ ಇಂಪಾರ್ಟೆನ್ಸ್ ಫುಲ್ಲಿ ಗೊತ್ತಿರಲಿಲ್ಲ. ಆದರೆ ಈಗ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಯೋಚನೆ ಮಾಡಿಸ್ತಾ ಇದೆ. ನಿಮ್ಮ ಸೈಲೆನ್ಸ್ ಪನಿಷ್ಮೆಂಟ್ ಅಲ್ಲ, ಹೀಲಿಂಗ್ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ನಿಮ್ಮ ಸೈಲೆನ್ಸ್ ರಿವೆಂಜ್ ಎನರ್ಜಿ ಅಲ್ಲ, ಇದು ಹೀಲಿಂಗ್ ಎನರ್ಜಿ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಈಗ ನಿಮ್ಮ ಮನಸ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಪೀಸನ್ನು ಸೇವ್ ಮಾಡ್ಕೊಳ್ತಾ ಇದ್ದೀರಾ. ಅದೇ ಇಂಡೈರೆಕ್ಟ್ಲಿ ಆ ವ್ಯಕ್ತಿಗೆ ಬಿಗ್ಗೆಸ್ಟ್ ಲೆಸನ್ ಆಗಿದೆ. ಡೀಪ್ ಲವ್ ಎನರ್ಜಿ, ಎಮೋಷನ್ಸ್ಗಿಂತ ಲಾಜಿಕ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರುವ ಎನರ್ಜಿ, ಸ್ಟ್ಯಾಂಡ್ ತೆಗೆದುಕೊಳ್ಳುವಂತಹ ಭಯದ ಎನರ್ಜಿ, ಈಗೋ ಕಂಟ್ರೋಲ್ ಇಶ್ಯೂಸ್ ಎನರ್ಜಿ, ಎಮೋಷ್ನಲ್ ಬ್ಲಾಕೇಜ್ ಎನರ್ಜಿ. ಈ ವ್ಯಕ್ತಿಯೊಳಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಅದಕ್ಕೆ ವಿರುದ್ಧವಾಗಿ ತುಂಬ ಡೀಪ್ ಫೀಲಿಂಗ್ಸ್ ಇದೆ. ಆದರೆ ಪ್ರಾಬ್ಲಮ್ ಏನಂದರೆ ಅವರು ಈ ಫೀಲಿಂಗ್ಸನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲವರು ಪ್ರೀತಿಯನ್ನು ಮಾತಿನಲ್ಲಿ ತೋರಿಸ್ತಾರೆ, ಕೆಲವರು ಆ್ಯಕ್ಷನ್ನಲ್ಲಿ ತೋರಿಸ್ತಾರೆ. ಆದರೆ ಈ ವ್ಯಕ್ತಿ ಎರಡೂ ವಿಷಯದಲ್ಲೂ ಕೂಡ ಕೆಲವೊಂದು ಸಲ ಇನ್ಕಂಪ್ಲೀಟ್ ಆಗಿ ಕಾಣ್ತಾ ಇದ್ದಾರೆ. ಒಳಗಿನಿಂದ ತುಂಬ ಅಟ್ಯಾಚ್ ಆಗಿರ್ತಾರೆ, ಆದರೆ ಹೊರಗಡೆ ಕಾಮ್ ಆಗಿ ಡಿಟ್ಯಾಚ್ಡ್ ಆಗಿ ಬಿಹೇವ್ ಮಾಡ್ತಾರೆ. ದೊಡ್ಡ ದೊಡ್ಡ ಮಾತುಗಳು ಇದ್ವು, ಆದರೆ ಸಮಯ ಬಂದಾಗ ಆ್ಯಕ್ಷನ್ ಇರಲಿಲ್ಲ ಅನ್ನುವ ಎನರ್ಜಿ. ಈ ವ್ಯಕ್ತಿ ಹಿಂದಿನ ಟೈಮ್ನಲ್ಲಿ ನಿಮಗೆ ಫ್ಯೂಚರ್ ಬಗ್ಗೆ ತುಂಬ ಹೇಳಿರ್ಬೋದು, ಅಥವಾ ಯಾವುದೇ ಸಿಚುವೇಶನ್ ಬಂದರೂ ನಿಮ್ಮನ್ನು ಬಿಡಲ್ಲ ಅನ್ನೋ ರೀತಿ ಮಾತಾಡಿರ್ಬೋದು, ಇಂತಹ ಪ್ರಾಮಿಸಸ್ ಕೊಟ್ಟಿರ್ಬೋದು. ಆ ಸಮಯದಲ್ಲಿ ಅವರು ಸುಳ್ಳು ಹೇಳ್ತಿದ್ರು ಅಂತ ಅಲ್ಲ, ಆ ಕ್ಷಣದಲ್ಲಿ ಜೆನ್ಯೂನ್ಲಿ ಫೀಲ್ ಕೂಡ ಮಾಡಿರ್ಬೋದು. ಆದರೆ ರಿಯಲ್ ಚಾಲೆಂಜಸ್ ಬಂದಾಗ, ಫ್ಯಾಮಿಲಿ ಪ್ರೆಷರ್ ಬಂದಾಗ, ಸೊಸೈಟಿಯ ಮಾತುಗಳು ಬಂದಾಗ ಅವರು ಎಮೋಷ್ನಲಿ ವೀಕ್ ಆಗಿಬಿಟ್ರು. ನಿಮ್ಮ ಪರ ನಿಲ್ಲಬೇಕಾದ ಸಮಯದಲ್ಲಿ ಅವರು ಸೈಲೆಂಟ್ ಆಗಿಬಿಟ್ರು.
ನೀವು ಈ ರಿಲೇಷನ್ಶಿಪ್ಗಾಗಿ ಎಮೋಷ್ನಲಿ ರೆಡಿ ಇದ್ದೀರಾ, ಫೈಟ್ ಮಾಡೋದಕ್ಕೆ ಕೂಡ ರೆಡಿ ಇದ್ರಿ. ಆದರೆ ಅವರಿಂದ ಅದೇ ಸ್ಟ್ರೆಂತ್ ಬರಲಿಲ್ಲ. ನಿಮ್ಮ ಪರ ಓಪನ್ಲಿ ಸ್ಟ್ಯಾಂಡ್ ತಗೊಳ್ಳೋದು, ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡೋದು ಅಥವಾ ರಿಲೇಷನ್ಶಿಪ್ಗಾಗಿ ರಿಸ್ಕ್ ತಗೊಳ್ಳೋದು, ಇವೆಲ್ಲ ಮಾಡಬೇಕಾದ ಸಮಯದಲ್ಲಿ ಅವರು ಹಿಂದೆ ಸರಿದಂತೆ ಇದ್ದರು. ಅದರಿಂದ ನಿಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು. ಇಷ್ಟು ಲವ್ ಇದ್ದರೆ ಈಗ ಯಾಕೆ ಈ ಸೈಲೆಂಟ್ ಅನ್ನೋ ಪ್ರಶ್ನೆ ನಿಮ್ಮೊಳಗೆ ಉಳಿದಿರಬಹುದು. ಈ ಬ್ರೇಕಪ್ಗೆ ಅಥವಾ ಡಿಸ್ಟೆನ್ಸ್ ಬರೋದಕ್ಕೆ ಕಾರಣ ಲವ್ ಕೊರತೆ ಅಲ್ಲ, ಕರೇಜ್ ಕೊರತೆ. ರಿಲೇಷನ್ಶಿಪ್ ಬ್ರೇಕ್ ಆಗೋದಕ್ಕೆ ಮೇನ್ ರೀಸನ್ ಫೀಲಿಂಗ್ ಇಲ್ಲ ಅನ್ನೋದು ಅಲ್ಲ, ಬದಲಾಗಿ ಮೆಚ್ಯೂರಿಟಿ, ಕರೇಜ್, ಎಮೋಷ್ನಲ್ ಸ್ಟೆಬಿಲಿಟಿ ಇವುಗಳ ಕೊರತೆ. ಅವರು ನಿಮ್ಮನ್ನು ಪ್ರೀತಿಸಿರಬಹುದು, ಆದರೆ ಆ ಪ್ರೀತಿಗಾಗಿ ಫೈಟ್ ಮಾಡುವ ಸ್ಟ್ರೆಂತ್ ಆಗ ಇರಲಿಲ್ಲ. ಅದೇ ಕನೆಕ್ಷನ್ಗೆ ಬಿಗ್ಗೆಸ್ಟ್ ಬ್ಲಾಕೇಜ್ ಕೂಡ ಆಗಿರ್ಬೋದು. ನೀವು ಇವರಿಗೆ ಕಂಪ್ಲೀಟ್ ಪ್ಯಾಕೇಜ್. ಈ ವ್ಯಕ್ತಿಯ ಕಣ್ಣಲ್ಲಿ ನೀವು ಆರ್ಡಿನರಿ ಪರ್ಸನ್ ಅಲ್ಲ. ನಿಮ್ಮ ಬ್ಯೂಟಿ ಮಾತ್ರ ಅಲ್ಲ, ನಿಮ್ಮ ಮಾತು, ನಿಮ್ಮ ಮೆಚ್ಯೂರಿಟಿ, ನಿಮ್ಮ ಲಾಯಲ್ಟಿ, ನಿಮ್ಮ ಕೇರಿಂಗ್ ನೇಚರ್ ಇದೆಲ್ಲ ಸೇರಿ ಅವರನ್ನು ಡೀಪ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅವ್ರಿಗೆ ನೀವು ಒಂದು ಫುಲ್ ಪ್ಯಾಕೇಜ್ ಥರ ಕಾಣ್ತಾ ಇದ್ದೀರ. ಅವರ ಲೈಫ್ನಲ್ಲಿ ತುಂಬ ಜನ ಬಂದಿರಬಹುದು, ಫ್ರೆಂಡ್ಸ್ಗಳಿರ್ಬೋದು, ಆದರೆ ನಿಮ್ಮಂಥ ಜೆನ್ಯೂನ್ ಎನರ್ಜಿ ಅವರಿಗೆ ತುಂಬ ರೇರ್ ಅಂತ ಅನ್ನಿಸ್ತಾ ಇದೆ. ಇಂಥವರು ಮತ್ತೆ ಸಿಗೋದು ಕಷ್ಟ ಅನ್ನೋ ಫೀಲಿಂಗ್, ರಿಗ್ರೆಟ್ ಎನರ್ಜಿ. ಯಾಕೆಂದರೆ ಈಗ ಅವರಿಗೆ ಕಂಪೇರ್ ಮಾಡೋ ಅವಕಾಶ ಸಿಕ್ಕಿದೆ. ನಿಮ್ಮ ಲಾಯಲ್ಟಿ, ನಿಮ್ಮ ಪೇಷನ್ಸ್, ನಿಮ್ಮ ಪ್ಯೂರ್ ಇಂಟೆನ್ಷನ್ ಏನಿತ್ತು ಇವು ಎಲ್ಲರಲ್ಲೂ ಅವರು ನೋಡಿಲ್ಲ ಅನ್ನೋದನ್ನು ಈಗ ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ನಂತರ ನಿಮ್ಮ ವ್ಯಾಲ್ಯೂ ಇನ್ನೂ ಜಾಸ್ತಿ ಅರ್ಥ ಆಗ್ತಾ ಇದೆ. ಇವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಫೀಲಿಂಗ್ಸ್ ತುಂಬ ಡೀಪ್ ಇದೆ, ಆದರೆ ಅವರಿಗೆ ಡಿಫಿಕಲ್ಟ್ ಆಗ್ತಾ ಇದೆ. ನೀವು ಹರ್ಟ್ ಆಗಬಾರ್ದು ಅನ್ನೋ ಫಿಯರ್ ಇದೆ. ಎಮೋಷನ್ಸ್ನ ಹೈಡ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಈಗೋ ಹಿಂದೆ ಅಡಗಿ ಕೂತ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಕಂಟ್ರೋಲ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೊರಗಡೆ ಸ್ಟ್ರಾಂಗಾಗಿ ಇಮೇಜ್ ಮೇಂಟೈನ್ ಮಾಡ್ತಾ ಇದ್ರು ಕೂಡ ಮನಸ್ಸಿನ ಒಳಗಿನಿಂದ ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಹೊರಗಡೆ ಸ್ಟ್ರಾಂಗ್, ಒಳಗಡೆ ಬ್ರೋಕನ್ ಆಗಿದ್ದಾರೆ. ಈ ವ್ಯಕ್ತಿ ಅವರ ಸ್ಯಾಡ್ನೆಸ್ಸನ್ನು ಈಸಿಲಿ ಶೋ ಮಾಡ್ತಾ ಇಲ್ಲ. ಜನರ ಮುಂದೆ ನಾರ್ಮಲ್ ಆಗಿರ್ಬೋದು, ಬ್ಯುಸಿ ಇರುವ ಹಾಗೆ ತೋರಿಸ್ಬೋದು, ಹ್ಯಾಪಿ ಇದ್ದ ಹಾಗೆ ನಟಿಸ್ಬೋದು, ಆದರೆ ಒಬ್ಬರೇ ಇದ್ದಾಗ ಎಮೋಷ್ನಲ್ ಹೆವಿನೆಸ್ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮ ಮೆಮೊರಿ ಸಡನ್ಲಿ ಟ್ರಿಗರ್ ಆಗ್ತಾ ಇದೆ, ಆದರೆ ಅದನ್ನು ಹೊರಗಡೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೇ ಅವರ ಎನರ್ಜಿ ಕನ್ಫ್ಯೂಸ್ ಆಗಿ ಕಾಣ್ತಾ ಇದೆ. ಲವ್ ಇದೆ, ಅಟ್ಯಾಚ್ಮೆಂಟ್ ಇದೆ, ರಿಗ್ರೆಟ್ ಇದೆ, ಆದರೆ ಆ್ಯಕ್ಷನ್ ಮಾತ್ರ ಸ್ಲೋ ಆಗಿದೆ. ಡೀಪ್ ಅಟ್ಯಾಚ್ಮೆಂಟ್ ಎನರ್ಜಿ, ಮೂವ್ ಆನ್ ಆಗೋದಕ್ಕೆ ಆಗದೇ ಇರುವ ಎನರ್ಜಿ, ಸೋಲ್ ಅವೇಕ್ನಿಂಗ್ ರಿಯಲೈಸೇಷನ್ ಎನರ್ಜಿ, ಹೋಪ್, ಹೀಲಿಂಗ್, ರಿಯೂನಿಯನ್ ಎನರ್ಜಿ, ಫ್ರೆಶ್ ಎಮೋಷ್ನಲ್ ಬಿಗಿನಿಂಗ್ ಎನರ್ಜಿ. ಇವರು ಇನ್ನೂ ನಿಮ್ಮಲ್ಲೇ ಎಮೋಷ್ನಲಿ ಸ್ಟಕ್ ಆಗಿದ್ದಾರೆ. ಬ್ರೇಕಪ್ ಆಗಿ ಎಷ್ಟೇ ಸಮಯ ಆಗಿರಲಿ, ಡಿಸ್ಟೆನ್ಸ್ ಎಷ್ಟೇ ಬಂದಿರಲಿ, ಮಾತು ಕಡಿಮೆ ಆಗಿರಲಿ, ಬಟ್ ಇವರು ಸಂಪೂರ್ಣವಾಗಿ ಮೂವ್ ಆನ್ ಆಗಿಲ್ಲ. ಹೊರಗಡೆ ನಾರ್ಮಲ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಿನಿಂದ ನಿಮ್ಮ ಪ್ರೆಸೆನ್ಸ್ ಇನ್ನೂ ಅವರ ಹಾರ್ಟ್ನಲ್ಲಿ ಸ್ಟ್ರಾಂಗ್ ಆಗಿದೆ. ನಿಮ್ಮಂಥ ಫೀಲಿಂಗ್ ಯಾರ ಜೊತೆಯೂ ಬಂದಿಲ್ಲ. ಈ ವ್ಯಕ್ತಿಯ ಲೈಫ್ನಲ್ಲಿ ನಿಮ್ಮ ನಂತರ ಇನ್ನೊಬ್ಬರು ಬಂದಿರಬಹುದು, ಹೊಸ ಪೀಪಲ್ ಜೊತೆ ಮಾತು ನಡೆಸಿರ್ಬೋದು, ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡಿರ್ಬೋದು, ಅಂದರೆ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ಬೋದು, ಆದರೆ ಎಮೋಷ್ನಲಿ ನಿಮ್ಮ ಥರ ಕನೆಕ್ಷನ್ ಫೀಲ್ ಆಗಿಲ್ಲ. ಯಾಕೆಂದರೆ ನಿಮ್ಮ ಜೊತೆ ಇದ್ದ ಬಾಂಡ್ ಅವ್ರಿಗೆ ಸ್ಪೆಷಲ್ ಆಗಿ ಫೀಲ್ ಆಗಿದೆ. ಅದು ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿತ್ತು. ನಿಮ್ಮ ಜೊತೆ ಮಾತಾಡಿದಾಗ ಸಿಗ್ತಾ ಇದ್ದ ಕಂಫರ್ಟ್, ನಿಮ್ಮ ಪ್ರೆಸೆನ್ಸಲ್ಲಿ ಸಿಗ್ತಾ ಇದ್ದ ಪೀಸ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಇದೆಲ್ಲ ಅವರಿಗೆ ಮಿಸ್ ಆಗ್ತಾ ಇದೆ. ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ವ್ಯಕ್ತಿ ಮೆಂಟಲಿ ಎಷ್ಟೇ ದೂರ ಹೋಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ಹಾರ್ಟ್ ಮಾತ್ರ ನಿಮ್ಮ ಕಡೆಗೆ ಬರ್ತಾ ಇದೆ. ಕೆಲವರು ಲೈಫ್ನಲ್ಲಿ ಟೆಂಪ್ರವರಿಯಾಗಿ ಬರ್ತಾರೆ, ಆದರೆ ಕೆಲವರು ಸೋಲ್ ಮೇಲೆ ಇಂಪ್ಯಾಕ್ಟ್ ಬಿಟ್ಟು ಹೋಗ್ತಾರಲ್ವಾ, ನೀವು ಕೂಡ ಈ ವ್ಯಕ್ತಿಗೆ ಅಂತಹ ಇಂಪ್ಯಾಕ್ಟ್ ಆಗಿದ್ದೀರಾ ಅನ್ನೋ ಫೀಲಿಂಗ್ ಈ ವ್ಯಕ್ತಿಗೆ ಬರ್ತಾ ಇದೆ. ಅದರಲ್ಲೇ ಅವರು ನಿಮ್ಮನ್ನು ಕಂಪ್ಲೀಟ್ಲಿ ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ನಿಮ್ಮಿಬ್ಬರ ಲೈಫ್ನಲ್ಲಿ ಒಂದು ಕಾರ್ಮಿಕ್ ಲೆಸನ್, ಡೀಪ್ ಎಮೋಷ್ನಲ್ ಲರ್ನಿಂಗ್, ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಬಹುಶಃ ಈ ಕನೆಕ್ಷನ್ನಲ್ಲಿ ಇಬ್ಬರು ಏನಾದರೂ ಲರ್ನ್ ಮಾಡಬೇಕಿತ್ತು. ಒಬ್ಬರು ಪೇಷನ್ಸ್ ಕಲ್ತಿರ್ಬೋದು, ಇನ್ನೊಬ್ಬರು ಲವ್ ವ್ಯಾಲ್ಯೂ ಕಲ್ತಿರ್ಬೋದು, ಒಬ್ಬರು ಸೆಲ್ಫ್ ರೆಸ್ಪೆಕ್ಟ್ ಲರ್ನ್ ಮಾಡಿರ್ಬೋದು, ಇನ್ನೊಬ್ಬರು ಕಮಿಟ್ಮೆಂಟ್ ಇಂಪಾರ್ಟೆನ್ಸ್ ರಿಯಲೈಸ್ ಮಾಡಿರ್ಬೋದು. ಸಪ್ರೇಷನ್ ಕೂಡ ಒಂದು ಲೆಸನ್ ರೀತಿ ಆಗಿದೆ. ನೀವು ದೂರ ಆದಮೇಲೆ ಈ ವ್ಯಕ್ತಿ ಅವರ ಫೀಲಿಂಗ್ಸನ್ನು ಸೀರಿಯಸ್ಲಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ಇಗ್ನೋರ್ ಮಾಡ್ತಾ ಇದ್ದ ಎಮೋಷನ್ಸ್ ಈಗ ಅವರನ್ನು ತುಂಬ ಕಾಡ್ತಾ ಇದೆ. ನಾನು ನಿಜವಾಗ್ಲೂ ಇವರನ್ನು ಮಿಸ್ ಮಾಡ್ತಾ ಇದ್ದೀನಿ ಅನ್ನೋ ಕನೆಕ್ಷನ್ ಅವರ ಮನಸ್ಸಿನಲ್ಲಿ ಸಿಂಪಲ್ ಆಗಿ ಬರ್ತಾ ಇಲ್ಲ. ರಿಯಲೈಸೇಷನ್ ಸ್ಲೋಲಿ ಬರ್ತಾ ಇದೆ. ಹಿಂದೆ ಏನಾದರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ, ಅಂದರೆ ಥರ್ಡ್ ಪಾರ್ಟಿ ಅಂದರೆ ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಸೊಸೈಟಿಯ ಒಪಿನಿಯನ್ಸ್ ಆಗಿರ್ಬೋದು, ಈಗೋ ಇಶ್ಯೂಸ್ ಆಗಿರ್ಬೋದು, ಇವೆಲ್ಲ ಕನೆಕ್ಷನ್ಗೆ ವಾಲ್ ಆಗಿದ್ದರೆ ಈಗ ಆ ಹೆವಿ ಎನರ್ಜಿ ನಿಧಾನವಾಗಿ ವೀಕ್ ಆಗ್ತಾ ಇದೆ.
ಟ್ರಸ್ಟ್ ಮತ್ತು ಬಿಲ್ಡ್ ಆಗುವ ಚಾನ್ಸಸ್. ಈ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಜಾಸ್ತಿ ಆಗಿದ್ರೂ ಕೂಡ ಕಂಪ್ಲೀಟ್ಲಿ ಅವರು ಮೂವ್ ಆನ್ ಆಗಿಲ್ಲ. ಪ್ರಾಪರ್ ಕಮ್ಯುನಿಕೇಷನ್ ನಿಮ್ಮಿಬ್ಬರ ನಡುವೆ ನಡೆದ್ರೆ, ಹಾನೆಸ್ಟಿ ಅನ್ನೋದು ಬಂದರೆ, ಕನ್ಸಿಸ್ಟೆಂಟ್ ಎಫರ್ಟ್ ಅನ್ನೋದು ಬಂದರೆ ಟ್ರಸ್ಟ್ ಮತ್ತು ಬಿಲ್ಡ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬಟ್ ಇಬ್ಬರೂ ಕೂಡ ಎಫರ್ಟ್ ಹಾಕಬೇಕು. ಈಗ ಅವರ ಎನರ್ಜಿ ಸೆಲ್ಫಿಶ್ ಅಲ್ಲ. ಹಿಂದೆ ಬಹುಶಃ ಅವರು ಹೆಚ್ಚು ರಿಸೀವ್ ಮಾಡ್ತಾಯಿದ್ರು ನಿಮ್ಮ ಪ್ರೀತಿಯನ್ನು, ನೀವು ಹೆಚ್ಚು ಗಿವ್ ಮಾಡ್ತಾಯಿದ್ರಿ. ಆದರೆ ಈಗ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ಈಗ ಅವರು ಕೂಡ ಚೇಂಜ್ ಆಗ್ತಾ ಇದ್ದಾರೆ. ಹ್ಯಾಪಿನೆಸ್ ನಿಮಗೂ ಕೊಡಬೇಕು, ಅವರು ಹ್ಯಾಪಿಯಾಗಿರಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಜೆನ್ಯೂನ್ ಫೀಲಿಂಗ್ ಬರ್ತಾ ಇದೆ. ಇದು ಇಮ್ಮೆಚ್ಯೂರ್ ಅಟ್ಯಾಚ್ಮೆಂಟ್ ಎನರ್ಜಿ ಅಲ್ಲ, ಸ್ಲೋಲಿ ಮೆಚ್ಯೂರ್ ಲವ್ಗೆ ಟ್ರಾನ್ಸ್ಫರ್ಮ್ ಆಗ್ತಾ ಇರುವಂತಹ ಎನರ್ಜಿ. ನೀವು ಈ ರಿಲೇಷನ್ಶಿಪ್ಗೆ ಹಾಕಿದ ಎಫರ್ಟ್ ಆಗಿರ್ಬೋದು, ನೀವು ಕೊಟ್ಟ ಸಮಯ ಆಗಿರ್ಬೋದು, ನೀವು ಜೆನ್ಯೂನ್ಲಿ ಮಾಡಿದ ಲವ್ ಆಗಿರ್ಬೋದು, ಇವು ಯಾವುದು ವ್ಯರ್ಥ ಆಗೋದಿಲ್ಲ ಅನ್ನೋ ಎನರ್ಜಿ. ಕೆಲವೊಮ್ಮೆ ನಮಗೆ ಅನಿಸುತ್ತೆ, ನಾನು ಇಷ್ಟು ಪ್ಯೂರ್ ಆಗಿ ಲವ್ ಮಾಡಿದ್ದು ಯಾಕೆ, ಅವ್ರಿಗೆ ನನ್ನ ವ್ಯಾಲ್ಯೂ ಗೊತ್ತಾಯ್ತಾ, ಈ ಎಲ್ಲ ಕ್ವಶನ್ಗಳಿಗೂ ಮೀನಿಂಗ್ ಇದೆಯಾ. ಆದರೆ ಇಲ್ಲಿ ಎನರ್ಜಿಯ ಪ್ರಕಾರ ನಿಮ್ಮ ಫೀಲಿಂಗ್ಸ್ ಫೇಕ್ ಆಗಿರಲಿಲ್ಲ, ನಿಮ್ಮ ಇಂಟೆನ್ಷನ್ ಪ್ಯೂರ್ ಆಗಿತ್ತು. ಸೊ ಈ ಕನೆಕ್ಷನ್ ಇಷ್ಟು ಡೀಪ್ ಇಂಪ್ಯಾಕ್ಟನ್ನು ಬಿಟ್ಟಿದೆ. ಇಲ್ಲಿ ಫುಲ್ ಸ್ಟಾಪ್ ಎನರ್ಜಿ ಅನ್ನೋದು ಇಲ್ಲ, ಬದಲಾಗಿ ಪಾಸ್ ಎನರ್ಜಿ ಇದೆ. ಡಿಸ್ಟೆನ್ಸ್ ಬಂದಿದೆ, ಹೌದು. ಸೈಲೆನ್ಸ್ ಬಂದಿದೆ, ಎಸ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬಂದಿದೆ. ಆದರೆ ಎಮೋಷ್ನಲಿ ಬಾಂಡ್ ಇನ್ನೂ ಕಂಪ್ಲೀಟ್ಲಿ ಕಟ್ ಆಗಿಲ್ಲ. ಒಬ್ಬರ ಎನರ್ಜಿ ಇನ್ನೊಬ್ಬರಿಗೆ ಫೀಲ್ ಆಗ್ತಾ ಇದೆ ಅನ್ನೋ ವೈಬ್ಸ್ ಇದೆ. ಇಬ್ಬರೂ ಕೂಡ ಎಮೋಷ್ನಲಿ ಕನೆಕ್ಟೆಡ್ ಆಗಿದ್ದೀರಾ. ಕೆಲವೊಮ್ಮೆ ಸಡನ್ನಾಗಿ ಅವರ ನೆನಪು ನಿಮಗೆ ಬರ್ತಾ ಇರ್ಬೋದು. ಯಾವ ರೀಸನ್ ಇಲ್ಲದೆ ಎಮೋಷ್ನಲ್ ಆಗೋದು, ನೀವು ಓಲ್ಡ್ ಮೆಮೊರೀಸ್ ಮೈಂಡ್ಗೆ ಬರೋದು, ಇವು ಸಿಂಪಲ್ ಕೋ ಇನ್ಸಿಡೆನ್ಸ್ ಎನರ್ಜಿ ಅಲ್ಲ. ನಿಮ್ಮಿಬ್ಬರ ನಡುವೆ ಎಮೋಷ್ನಲ್ ಬಾಂಡ್ ಅನ್ನೋದು ಇನ್ನೂ ಕೂಡ ಇದೆ. ಕಂಪ್ಲೀಟ್ಲಿ ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇಬ್ಬರಿಗೂ ಕೂಡ. ಫುಲ್ಲಿ ಡಿಟ್ಯಾಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಮೂವ್ ಆನ್ ಕಂಪ್ಲೀಟಾಗಿ ಆಗ್ತಾ ಇಲ್ಲ. ಬಟ್ ಈಗ ಏನು ಬೇಕು ಅಂದರೆ ಕ್ಲಿಯರ್ ಆಗಿರುವಂತಹ ಕಮ್ಯುನಿಕೇಷನ್. ಈ ಕನೆಕ್ಷನ್ ಬಿಗ್ಗೆಸ್ಟ್ ಬ್ಲಾಕೇಜ್ ಲವ್ ಕೊರತೆ ಅಲ್ಲ, ಕ್ಲಾರಿಟಿಯ ಕೊರತೆ. ಒಬ್ಬರು ಮನಸ್ಸಿನ ಮಾತು ಮನಸ್ಸಿನ ಒಳಗಡೆ ಇಟ್ಕೊಂಡ್ರು, ಇನ್ನೊಬ್ಬರು ಹರ್ಟ್ ಆದಮೇಲೆ ಸೈಲೆಂಟ್ ಆಗಿದ್ದೀರಾ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗಿದೆ. ಸೊ ರಿಲೇಷನ್ಶಿಪ್ ಸರ್ವೈವ್ ಆಗಬೇಕು ಅಂದರೆ ಹಾನೆಸ್ಟ್ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮಾತು ಕ್ಲಿಯರ್ ಆದಮೇಲೆ ಮಾತ್ರ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಈ ವ್ಯಕ್ತಿ ನಿಜವಾಗ್ಲೂ ಏನು ಫೀಲ್ ಮಾಡ್ತಾ ಇದ್ದಾರೆ, ಯಾಕೆ ಹಿಂದೆ ಈ ರೀತಿ ಬಿಹೇವ್ ಮಾಡಿದ್ರು, ನಿಮ್ಮ ಹಾರ್ಟ್ನಲ್ಲಿ ಏನು ಪೇನ್ ಇದೆ, ಇವೆಲ್ಲ ಓಪನ್ ಆಗಿ ಮಾತಾಡಿದ್ರೆ ಮಾತ್ರ ಹೀಲಿಂಗ್ ಕಂಪ್ಲೀಟ್ ಆಗುತ್ತೆ. ಯಾಕೆ ಅಂದರೆ ಸೈಲೆನ್ಸ್ ಕೆಲವೊಂದು ಸಲ ಪ್ರೊಟೆಕ್ಟ್ ಮಾಡುತ್ತೆ, ಆದರೆ ತುಂಬ ಲಾಂಗ್ ಸೈಲೆನ್ಸ್ ಡಿಸ್ಟೆನ್ಸ್ ಕೂಡ ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ನಿಮ್ಮ ಎನರ್ಜಿಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ರೋಲ್ ಅಂದರೆ ನಿಮ್ಮ ಎನರ್ಜಿ. ನೀವು ಕಂಪ್ಲೀಟ್ಲಿ ನೆಗೆಟಿವ್ ಆಗಿಬಿಟ್ರೆ, ಹೋಪ್ಲೆಸ್ ಆಗಿಬಿಟ್ರೆ ಅದು ಈ ಕನೆಕ್ಷನ್ ಎನರ್ಜಿಯನ್ನು ಕೂಡ ಹೆವಿ ಮಾಡ್ಬೋದು. ಸೊ ನಿಮ್ಮ ಫೋಕಸ್ ನಿಮ್ಮ ಸೆಲ್ಫ್ ಹೀಲಿಂಗ್ ಮೇಲಿರಲಿ, ನಿಮ್ಮ ಮನಸ್ಸಿನ ಪೀಸ್ ಮೇಲಿರಲಿ, ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಇರಲಿ, ಎಮೋಷ್ನಲ್ ಬ್ಯಾಲೆನ್ಸ್ ಮೇಲಿರಲಿ. ಇವುಗಳ ಮೇಲೆ ಇರೋದು ತುಂಬ ಇಂಪಾರ್ಟೆಂಟ್. ನೀವು ಕಾಮ್ ಆದಷ್ಟು ಕನೆಕ್ಷನ್ ಕೂಡ ಹೀಲ್ ಆಗುತ್ತೆ. ಈ ರಿಲೇಷನ್ಶಿಪ್ ಫೋರ್ಸ್ ಮಾಡಿ ಮತ್ತೆ ವಾಪಸ್ ತಗೊಂಡು ಬರುವ ಎನರ್ಜಿ ಅಲ್ಲ, ಬದಲಾಗಿ ಹೀಲಿಂಗ್ ಬೇಕು, ಮೆಚ್ಯೂರಿಟಿ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಪೇಷನ್ಸ್ ಬೇಕು. ಇವುಗಳ ಮೂಲಕ ಸ್ಲೋಲಿ ಪಾಸಿಟಿವ್ ಟ್ರಾನ್ಸ್ಫರ್ಮೇಷನ್ ಆಗೋ ಎನರ್ಜಿ ಇದೆ. ಸೊ ಮೆಚ್ಯೂರಿಟಿ ಜೊತೆ, ಹೆಚ್ಚು ಕ್ಲಾರಿಟಿ ಜೊತೆ, ಹೆಚ್ಚು ಹಾನೆಸ್ಟ್ ಫೀಲಿಂಗ್ ಜೊತೆ ಈ ರಿಲೇಷನ್ಶಿಪ್ ಮತ್ತು ಸ್ಟ್ರಾಂಗ್ ಆಗುವ ರೀತಿ ಕಾಣ್ತಾ ಇದೆ. ಬಟ್ ಫಿಯರಲ್ಲಿ ಇರಬೇಡಿ, ಓವರ್ ಥಿಂಕಿಂಗಲ್ಲಿ ನಿಮ್ಮನ್ನು ನೀವು ಕಳ್ಕೊಳ್ಬೇಡಿ. ನಿಮ್ಮ ಹಾರ್ಟನ್ನು ಪ್ಯೂರ್ ಆಗಿಟ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಏನೇ ಪಾಸಿಟಿವ್ ವಿಷಸ್ಗಳು ನೀವು ಇಟ್ಕೊಂಡಿದ್ರು ಕೂಡ ನಿಮ್ಮ ಕನಸುಗಳೆಲ್ಲ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಗಾಡ್ ಬ್ಲೆಸ್ ಯು ಆಲ್.